ಯಾರೋ ಒಬ್ರು ಫಸ್ಟ್ ಟೈಮ್ ನಂಬಿಕೆ ಇಲ್ದಿರೋ ನೋಡ್ತಾ ಇದಾರೆ ಅದನ್ನ. ಹಂಗಿದ್ರೆ ಜ್ಯೋತಿಷ ಶಾಸ್ತ್ರನನ್ರಿ ಕಷ್ಟ ಬಂದಾಗ್ಲೇ ಎಲ್ಲರೂ ಶುರು ಮಾಡೋದಂತ ನೀವು ಈಗಾಗಲೇ ಹೇಳಿದ್ರಿ. ಎಲ್ಲಿಂದ ಶುರು ಮಾಡಬೇಕು, ಎಷ್ಟಕ್ಕೆ ಇದನ್ನ ಇಟ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತಿನ ಇದಕ್ಕೆ ಸರ್ ಯಾರು ಒಳ್ಳೆ ಜ್ಯೋತಿಷಿ, ಯಾರನ್ನ ನಂಬೋದು? ನೋಡಿ, ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕೆಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಲ್ಲಿ ಶ್ರದ್ಧೆ ಇರುತ್ತೆ. ನಿಮ್ಮ ಕೊನೆ ಪ್ರಶ್ನೆಗೆ ನಾನು ಮೊದಲು ಉತ್ತರ ಕೊಡ್ತಾಯಿದ್ದೀನಿ. ಜನರು ಏನು ಮುಟ್ಟಾಳ್ರಲ್ಲ, ಜನ ತುಂಬ 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 ಬುದ್ಧಿವಂತರು. ಯಾಕೆ? ಅವರಿಗೆ ಗೊತ್ತಿದೆ. ಈಗ ನೀವೊಂದು ಸಂಗೀತ ಸಭೆ ಅಂದ್ಕೊಳ್ಳಿ, ಯಾವುದೋ ಒಂದು ಶೋನಲ್ಲಿ ಸಂಗೀತ ಹಾಡ್ತಾ ಇರ್ತಾಳೆ, ಒಂಚೂರು ಶ್ರುತಿ ವ್ಯತ್ಯಾಸದ ಇವರಿಗೆ ಸಂಗೀತ ಗಂಧವೇ ಗೊತ್ತಿರಲ್ಲ, ಈ ವ್ಯತ್ಯಾಸ ಮಾಡ್ಕೊಂಡ್ಲು ಅವಳು, ಶ್ರುತಿ ವ್ಯತ್ಯಾಸ ಆಯಿತು ಅಂತ ಇಲ್ಲೇ ಕೂಗ್ತಾರೆ ಅವರು. ಹೀಗೇ ಎಷ್ಟೋ ಸುತ್ತಬಿಟ್ಟಿರ್ತಾರೆ ಪಾಪ ಜನ, ತುಂಬ ಬುದ್ಧಿವಂತರು. ಯಾರು ಜ್ಯೋತಿಷಿಗಳು ನಿಜವಾದವರು, ಇವರು ಅಧ್ಯಯನ ಮಾಡಿದಾರ ಇಲ್ವಾ, ಬುರುಡೆ ಹೊಡಿತಾ ಇದ್ದಾರಾ, ಎಲ್ಲ ಗೊತ್ತಾಗದೆ ವಿಚಾರಗಳು ಅವರಲ್ಲಿರೋ ಆಳ ಅಗಲನ್ನೆಲ್ಲ ಬೇಕಾದ್ರೆ ಅಳಿತಾರೆ ಅಂತೀರಿ. ಇನ್ನೂ ಪಾಪ ಗೊತ್ತೇ ಇಲ್ಲದೆ ಇರತಕ್ಕಂಥವ್ರು ಇರ್ತಾರೆ, ಏನೂ ಗೊತ್ತಿಲ್ಲ ಪಾಪ. ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ಆಗಬಹುದು. ನಿಮ್ಮ ವಾಹಿನಿ ಹಳ್ಳಿಗಳಲ್ಲೂ ಎಷ್ಟೋ ಜನ ನೋಡ್ತಾರೆ. ಎಷ್ಟೋ ಜನರು ಈಗಂತೂ ಸೋಷಿಯಲ್ ಮಾಧ್ಯಮ ಹೇಗೆ ಕನೆಕ್ಟ್ ಆಗಿದೆ ಅಂತಂದರೆ, ಅದೇ ಒಂದು ಎಲೆಕ್ಟ್ರಿಸಿಟಿ ಹಾಕಿದ್ರೆ ಇಡೀ ಜಗತ್ತಿಗೆ ಹೇಗೆ ಬೆಳಕು ಬರ್ತಾ ಇದೆಯೋ ಹಾಗಿದು. ಹಾಗಾಗಿ ಅಂಥವರು ಪಾಪ ಗೊತ್ತೇ ಗಂಧವೇ ಇರಲ್ಲ, ಅಂಥವರಿಗೆ ತಿಳಿದವರು ಸತ್ಯವನ್ನು ಹೇಳಬೇಕು, ಮೋಸ ಮಾಡಬಾರ್ದು, ಮುಖ್ಯವಾಗಿ ಹಾದಿ ತಪ್ಪಿಸಬಾರ್ದು. ಅದು ಹೆಂಗೆ ಗೊತ್ತಾಗುತ್ತೆ ಸರ್? ಅದು ಗೊತ್ತಾಗೋದು ಶ್ರದ್ಧೆ ಇಟ್ಕೋಬೇಕು. ಯಾರೋ ನಮಗೆ ಹಿಂದೆಲ್ಲ ಏನಾಗ್ತಾಯಿತ್ತು, ಈಗ ಆಗ್ತಾ ಇರಲಿಲ್ಲ. ಕುಲಪುರೋಹಿತರು ಅಂತ ಇರ್ತಾಯಿದ್ರು. ನಮ್ಮ ಮನೆಗೆ ಒಬ್ಬ ಪುರೋಹಿತರು ಇದ್ದಾರಪ್ಪ, ಅವ್ರನ್ನ ಕೇಳ್ಕೊಂಡು ನಾವು ಮಾಡ್ತೀವಿ ಅಂತ ಇರ್ತಾಯಿದ್ರು. ಫ್ಯಾಮಿಲಿ ಡಾಕ್ಟರ್ ಇದ್ದಂಗೆ, ಫ್ಯಾಮಿಲಿ ಡಾಕ್ಟರ್ ಇದ್ದ ಹಾಗೇ ಫ್ಯಾಮಿಲಿ ಪುರೋಹಿತರು. ಅವರಿಗೆ ಯಾಕೆ ಹಾಗೆ ಮಾಡಿದ್ರು ಗೊತ್ತಾ? ಅವರಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು, ನಿಮ್ಮ ಹೊರೆ ಎಷ್ಟು ಹೊರಿಸಿದ್ರೆ ನಿಮಗೆ ಸಾಧ್ಯತೆ ಇದೆ, ಇದು ಅವ್ರ ಕೈಯಲ್ಲಿ ಮಾಡಲಿಕ್ಕೆ ಆಗುತ್ತಾ ಇಲ್ವಾ, ಇದೆಲ್ಲ ಅವನಿಗೆ ಅಂತರಂಗದಲ್ಲಿ ಗೊತ್ತಿತ್ತು. ಅವನು ಶುದ್ಧನಾಗಿದ್ದ ಹಿಂದೆ. ಈಗ ಎಲ್ಲವೂ ಕೂಡ ವ್ಯಾಪಾರಕ್ಕೆ ಬಂದುಬಿಟ್ಟಿದೆ. ನಿಮ್ಮ ಜನನೂ ಹಾಗೆ, ನೀವು ಆಡಂಬರದಿಂದ ಪೂಜೆ ಮಾಡಿಸಿದ್ರೆ ಅವರಿಗೆ ಏನೋ ಒಂದು ರೀತಿಯಲ್ಲಿ ಇವ್ರು ಪೂಜೆ ಮಾಡಿದ್ರು ಅಂತ ಅನ್ನಿಸ್ತಾರೆ. ನೀವು ಒಂದು ಸಣ್ಣ ಪುಟ್ಟ ಒಂದು ಸ್ಥಂಡಿಲ ಹಾಕಿಬಿಟ್ಟು ಒಂದು ಸಣ್ಣ ಪುಟ್ಟ ಯಜ್ಞ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಹೋಗೋದಿಲ್ಲ, ಸರಿ ಮಾಡಿಸಲಿಲ್ಲ ಅಂತ ಅನಿಸ್ಬಿಡುತ್ತೆ, ಪರಿಹಾರ ಕೊಟ್ಟಿಲ್ಲ. ಹೀಗಾಗಿ ಇದು ಯಾವಾಗ ಆಗುತ್ತೆ ಗೊತ್ತಾ? ನೀವು ಬೇರೆ 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 ಇಂಥ ಮಾಧ್ಯಮಗಳಿಂದ ನೋಡಿದಾಗ. ಒಂದಲ್ಲ, ಈಗ ನೀವು ಒಂದು ಸಲ ಯೂಟ್ಯೂಬಲ್ಲಿ ಆಸ್ಟ್ರಾಲಜರ್ ಅಂತ ಏನಾದ್ರು ಒಂದು ಸರ್ಚ್ ಮಾಡಿದ್ರೆ 1,00,000 ಬರುತ್ತೆ, 1,00,000 ಜ್ಯೋತಿಷಿಗಳು ಬರ್ತಾರಲ್ಲಿ. ಯಾರನ್ನು ನಂಬೋದು? ಇದು ಜನ ಮಾಡ್ಕೊಳ್ತಾರೆ ತೊಡಕು. ಹೀಗಾಗಿ ನಿಮಗೆ ನಿಮ್ಮ ಅಲ್ಲೇ ಏರಿಯಾದಲ್ಲಿ, ನಾನು ಮತ್ತೊಬ್ಬರು ಅಂತಲ್ಲ, ನಿಮ್ಮ ಊರುಗಳಲ್ಲಿ ನಿಮ್ಮ ಏರಿಯಾಗಳಲ್ಲಿ ಯಾರೋ ಒಬ್ಬರು ಶಿಸ್ತಿನಿಂದ ಪೂಜೆ ಮಾಡ್ತಾರೆ ಅಂತ ಮನಸ್ಸಿಗೆ ಅನಿಸಿರುತ್ತೆ. ಯಾರೋ ಒಬ್ರು ಇವರು ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಒಂದು ಭಾವನೆ ಬರುತ್ತೆ. ಇವರು ಅಷ್ಟು ನನಗೆ ಅಂದರೆ ಅಚ್ಚುಕಟ್ಟಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಒಬ್ಬ ಮನುಷ್ಯನಿಗೆ ಖಂಡಿತ ಅನಿಸುತ್ತೆ. ಅಂಥವ್ರ ಹತ್ರ ಕೇಳಿಕೊಂಡ್ರೆ ಬಹುಶಃ ಸರಳವಾದ ಪರಿಹಾರ ಸಿಗುತ್ತೆ, ಸರಳವಾದ ಮಾರ್ಗವೂ ಸಿಗುತ್ತೆ, ತೊಂದರೆಯೂ ಅಷ್ಟು ಬಾಧಿಸಲ್ಲ. ನೋಡಿಪ್ಪ, DVG ಅವರು ಒಂದು ಮಾತು ಹೇಳ್ತಾರೆ, ಗ್ರಹಗತಿಗಳ ತಿದ್ದುವನೇ ಜೋಯಿಸನು ಜಾತಕದಿ. ಜೋಯಿಸ ಗ್ರಹಗತಿಗಳನ್ನ ಜಾತಕದಲ್ಲಿ ತಿದ್ದಕ್ಕಾಗುತ್ತಾ? ನಾನು ಆ ಮನೇಲಿದ್ದು ರವಿ ತಡಿಯಪ್ಪ ಒಂದು ನಿಮಿಷ ಈ ಮನೆ ತಂದುಬಿಡ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಖಂಡಿತ ಸಾಧ್ಯವಿಲ್ಲ. ಇದಕ್ಕೆ ಅವರು ದೊಡ್ಡ ಪರಿಹಾರ ಹೇಳ್ತಾರೆ. ಏನಪ್ಪ ಅಂದರೆ, ಸಹಿಸುವುದಲ್ಲದೆ ಮುಗಿಯದ ಆವದಶೆ ಬಂದೊಡಂ. ಸಹಿಸುವುದಲ್ಲದೆ, ಸಹಿಸ್ಕೊಳ್ಳೋದು ಬಿಟ್ಟರೆ ಮುಗಿಯೋದು ಆವದಶೆ ಬಂದೊಡಂ. ಶುಕ್ರದಶೆ ಬರಲಿ, ಗುರುದಶೆ ಬರಲಿ, ಮತ್ತೊಂದು ದಶೆ ಬರಲಪ್ಪ, ಸಹಿಸುವುದಲ್ಲದೆ ಮುಗಿಯೋದು ಆವದಶೆ ಬಂದೊಡಂ. ಯಾವ ದಶನಾದರೂ ಬರಲಪ್ಪ, ಸಹಿಸ್ಕೊಳ್ಳೋದು ಹೊರತು ಬೇರೆ ಬಾಕಿ ಸೊಲ್ಯೂಷನ್ ಇಲ್ಲ. ಸಹನೆ ವಜ್ರದ ಕವಚ ಮಂಕುತಿಮ್ಮ. ತಾಳ್ಮೆ ಬೇಕು. ಸಂಕಟ ಬಂದಿದೆ, ಹೌದು. ಶ್ರೀರಾಮಚಂದ್ರ 14 ವರ್ಷ ಕಾಡು ವನವಾಸ, ಅವನಿಗೆ ಇಲ್ಲದ ಶಕ್ತಿನ ನಮಗೆ? ಪಾಂಡವರಿಗೆ ಇಲ್ಲದ ಶಕ್ತಿ, ಕೃಷ್ಣನ ಬಲವೇ ಇತ್ತು ಪಾಂಡವರಿಗೆ. ಏನು ಮಾಡಿದ್ರು? ಸಹಿಸ್ಕೋಬೇಕು. ಕಷ್ಟ ಇದೆ ಅಂತ ಹೇಳಿ ನಾನು ಅದನ್ನು ಮಾಡಿಸ್ತೀನಿ, ಇದು ಮಾಡ್ತೀನಿ, ಅಲ್ಗೋಕೀಲು ಪರದಾಟ. ನೀವು ಕೊನೆಗೇನು ಬೆವರು ಕಿತ್ಕೊಳ್ತೀರ ಅಷ್ಟೇ ನಿಮಗೆ.